ವೆಲ್ಕಮ್ ಬ್ಯಾಕ್ ಟು ಡಿಂಕ ಚಕ ಕರೋಡ್ಪತಿ ಪ್ರೋಗ್ರಾಮ್. ನಾನು ಹೇಳ್ದಂಗೆ ಈಗ ಬಾಂಬೆ ಶಾಸ್ತ್ರದವ್ರು ಬರ್ತಾ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಪ್ಲೀಸ್ ಕಮ್. ನಿಮ್ಮ ಹಾಟ್ ಸೀಟ್ ನಿಮಗೋಸ್ಕರ ಕಾಯ್ತಾ ಇದೆ. ನಾನು ಕೇಳೋಂಥ ಪ್ರಶ್ನೆಗಳಿಗೆ ಫಟಾಫಟ್ ಅಂತ ಉತ್ತರ ಹೇಳಬೇಕಾಗುತ್ತೆ. ಹಾಂ, ಬನ್ನಿ ಕೂತ್ಕೊಳ್ಳಿ. ನಮಸ್ಕಾರ. ಅವನು ಆಡಿಸ್ತಾನೆ, ನಾವು ಆಡಬೇಕು. ಅವನು ಬುದ್ಧಿ ಕಲಿಸ್ತಾನೆ, ನಾವು ಬುದ್ಧಿ ಕಲಿಬೇಕು. ಇಲ್ಲ ಅಂತಂದರೆ ನರಮನುಷ್ಯ ಉದ್ಧಾರ ಆಗಲ್ಲ. ನೀವು ಆಡ್ತಾ ಇರೋದು ಒಂದು ಬೊಂಬೆ ಆಟನೇ. ನಮಸ್ಕಾರ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ತುಂಬಾ ಸಂತೋಷ ಆಗ್ತಾ ಇದೆ. ನಿಮ್ಮನ್ನು ನೋಡ್ತಾ ಇದ್ರೆ ಹಳೆ ನೆನಪುಗಳು ತುಂಬಾ ಜ್ಞಾಪಕ ಬರ್ತಾ ಇದೆ. ನೋ ಪ್ರಾಬ್ಲಮ್. ನೀವು ಒಂಥರ ಫ್ರೆಂಡ್ಲಿ ಬಾಯ್, ಐ ಮೀನ್ ದಾನಶೂರ ಕರ್ಣ, ಏನೆಲ್ಲ ಹೆಸರು ತಗೊಂಡಿದ್ದೀರಾ. ನೋ ಪ್ರಾಬ್ಲಮ್. ಇಷ್ಟರವರೆಗೂ ನಾನು ಕೇಳಿದ ಪ್ರಶ್ನೆಗಳೇ ಬೇರೆ ಇತ್ತು. ಈಗ ನಿಮ್ಮನ್ನು ಕೇಳೋಂಥ ಪ್ರಶ್ನೆಗಳು ಡೈರೆಕ್ಟ್ ಶಾಟ್. ಯಾಕಂದರೆ ನೇರವಾಗಿ ಮಾತನಾಡೋದ್ರಲ್ಲಿ ನೀವು ನಂಬರ್ ಒನ್. ಯಾವತ್ತು ಫಿಲ್ಟ್ ಇಲ್ಲದೆ ಮಾತನಾಡೋದ್ರಲ್ಲಿ ನೀವು ನಂಬರ್ ಒನ್. ಅದಕ್ಕೋಸ್ಕರ ನಿಮಗೆ ಫಟಾಫಟ್ ಅಂತ ನೇರವಾಗಿ ಉತ್ತರ ಕೊಡೋಂಥ ಪ್ರಶ್ನೆಗಳನ್ನ ನಾನು ಕೇಳ್ತೀನಿ. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉತ್ತರನ ಫಟಾಫಟ್ ಅಂತ ನೀವು ಹೇಳಬೇಕು. ನೀವು ಹೇಳಿದ್ರೆ ದುಡ್ಡು ನಿಮಗೆ, ಇಲ್ಲ ಅಂತಂದರೆ ಹೋಗೆ. ಲೇ, ಕಡೆ ಇಟ್ಟಿ ರಾಚನ ಮನೆ ಹಸ ಗಂಜಲ ಒಯ್ದಂಗೆ ಮಾತಾಡ್ತೀಯಲ್ಲ, ಸ್ವಲ್ಪ ನಿಧಾನವಾಗಿ ತಡ ಬುಡ ಇಟ್ಕೊಂಡು ಮಾತನಾಡು. ಏನು ಕಾರ್ಯಕ್ರಮ, ಏನು ಎತ್ತ ಅಂತ ಸುಮ್ಮನೆ ಬಾಳ ಅಂದ್ಬಿಟ್ರೆ ನಾನೇನು ಅರ್ಥ ಮಾಡ್ಕೊಳ್ಳ. ನೋಡು, ಈ ಬೊಂಬೆಗಳನ್ನ ಮುಟ್ಸಿ ನಿನ್ನ ಶಾಸ್ತ್ರ ನಾನೇ ಹೇಳ್ಬಿಡ್ತೀನಿ. ಹೊಗೆ ಅಂತ ಮಾತಾಡಬೇಡ. ಯಾಕಂದರೆ ಹೊಗೆ ಹಾಕ್ಸ್ಕೊಳ್ಳೋದೆ ಬೇರೆಯವರು, ನಾವೇನಿದ್ರು ದೀಪ ಬೆಳಗ್ಸೋರು. ಹಾಂ, ಗೊತ್ತು. ನೀವು ಹಣಕ್ಕೆ ಆಸೆ ಪಡೋರೆ ಅಲ್ಲ. ಓ, ಯಾರೋ ಬಂದರು ಅಂತ ಕಾಣಿಸುತ್ತೆ. ನಿಮ್ಮ ಅಭಿಮಾನಿಗಳು ನೀವೆಲ್ಲಿದ್ರೂ ಬಿಡಲ್ಲ. ಅದೇನು ಅಂತ ಕೇಳಿ. ರೇ, ಬಾರ್ಲಾ ಅಣ್ಣ. ಅದೇ ಡವ್ ಹೊಡಿತಾ ಇದೆ, ಅದ್ರ ಬಗ್ಗೆ ಕೇಳೋಣ ಅಂತ ಬಂದೆ ಅಣ್ಣ. ಮುಖದಲ್ಲಿ ಇನ್ನು ಮೀಸೆ ಚಿಗುರಿಲ್ಲ, ಆಗಲೇ ಡವ್ ಲವ್. ನನ್ನ ಮಕ್ಕಳ ಮಾಡಕ್ ಬೇರೆ ಕೆಲಸ ಇಲ್ವಾ? ಲೇ, ಮೊದಲು ಚೆನ್ನಾಗಿ ಓದ್ಕೊಳ್ರು, ಆಮೇಲೆ ಪ್ರೀತಿ ಪ್ರೇಮ ಮದುವೆ ಎಲ್ಲ ಅಪ್ಪ ಅಮ್ಮನ ಮಾತು ಕೇಳು. ಏನ ತಲೆ ಕೆರಿತಾ ಇದೆಯಾ? ಕೈ ಬಿಟ್ಬಿಟ್ಟು ಬಾರ್ಲಾ ಇಲ್ಲಿ. ಹಿಡ್ಕ, ಈ ನನ್ನ ಬೊಂಬೆ ಸರಿಯಾಗಿ ಹಿಡ್ಕೋ. ಆಯ್ತಾ? ಇಲ್ಲ ಅಂತಂದ್ರೆ ಮಗನೇ ನಿನಗೆ ಆಯ್ತಾ ಇದು ತಗೊಳ್ಳ. ಎತ್ಕೊಂಡು ಸೈಡ್ನಾಗ ಹೋಗು. ಬಲ್ಲ ಅಣ್ಣ. ಲೇ, ಅದೇ ನನ್ನ ಆಸ್ತಿ. ದುಡ್ಡೆಲ್ಲ ನನ್ನ ಜೇಬಿನೊಳಗೆ ಐತೆ, ಹೋಗು. ಓಕೆ, ಈಗ ಪ್ರಶ್ನೆಗಳನ್ನು ಪ್ರಾರಂಭ ಮಾಡ್ತೀನಿ. ನೀವು ಉತ್ತರ ಹೇಳಬೇಕಾಗುತ್ತೆ. ಓಕೆ, ಬೊಂಬೆ ಶಾಸ್ತ್ರ. ಅಯ್ಯಲೇ, ನೀನು ಅದೇನು ಪ್ರಶ್ನೆ ಕೇಳ್ತೀಯ ಬೇಗ ಕೇಳು. ನನಗೂ ಸ್ವಲ್ಪ ಟೈಮ್ ಆಗೈತೆ. ಪಾಪ ಐಕ್ಳು ಬೊಂಬೆ ಶಾಸ್ತ್ರ ಕೇಳಕ್ಕೆ ಕಾಯ್ಕೊಂಡು ಕೂತವೆ. ನೀನು ಇಲ್ಲಿ ಹೇಳದ್ ದಿನ ಹೇಳಕ್ಕೆ ಸಮಾಯಿದಾಸ ಅಂತ ಅದನ್ನೇ ನುಲಿಬೇಡ. ಅದೇನು ಹೇಳು? ಮೊದಲನೇ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಸ್ವಲ್ಪ ನೋಡ್ತೀರಾ? ಲೇ, ನಾನು ಈ ಕಂಪ್ಯೂಟರ್ ನೋಡಿ ಅದರಲ್ಲಿರೋ ಅಕ್ಷರ ತಿಳ್ಕೊಳಕ್ಕೆ ನಾನೇನು ಪೆದ್ನಲ್ಲ. ಯಾಕಂದರೆ ಬ್ರಹ್ಮ ನಮ್ಮನ್ನು ಸೃಷ್ಟಿಸಿದಂಥ ಬ್ರಹ್ಮ ನನಗೆ ಬುದ್ಧಿ ಕೊಟ್ಟಿದ್ದಾನೆ, ನಾಲಿಗೆ ಕೊಟ್ಟಿದ್ದಾನೆ, ಕಿವಿ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಅದೇನು ಕೇಳ್ತೀಯ ಡೈರೆಕ್ಟಾಗಿ ಕೇಳು. ನಾನು ಯಾವತ್ತೂ ಡೈರೆಕ್ಟಾಗಿ ಆನ್ಸರ್ ಹೇಳೋದು. ಓಕೆ, ನೋ ಪ್ರಾಬ್ಲಮ್. ಮೊದಲನೇ ಪ್ರಶ್ನೆ, ದೇವ್ರಿಗೂ ದೆವ್ವಕ್ಕೂ ಇರೋಂಥ ವ್ಯತ್ಯಾಸ ಏನು? ದೇವರು ದೆವ್ವ. ನೋಡು, ಈ ದೇವರು ದೆವ್ವ ಅಂತ ಸೃಷ್ಟಿ ಮಾಡಿರೋದು ನರಮನುಷ್ಯ. ದೇವರು ಅನ್ನೋದು ಅಗಾಧವಾದಂಥ ಶಕ್ತಿ. ಆದರೆ ಜನಗಳು ಕಷ್ಟದಲ್ಲಿದ್ದಾಗ ಯಾವನು ಸಹಾಯ ಮಾಡ್ತಾನೋ ಅವನೇ ದೇವರು. ಜನರು ಕಷ್ಟದಲ್ಲಿದ್ದಾಗ ಆ ಜನರಿಂದ ಕಿತ್ಕೊಂಡು ತಿಂತಾನಲ್ಲ, ಅವನು ದೆವ್ವ. ಹಾಂ. ಓಹೋ, ಸೂಪರ್ ಆನ್ಸರ್. ನಿಮ್ಮ ಆನ್ಸರ್ ಕೇಳಿದ್ರೆ ನಾನೇ ಚಪ್ಪಾಳೆ ಹೊಡಿಬೇಕು ಅನ್ಸುತ್ತೆ. ಲೇ, ನಾನು ಯಾವತ್ತೂ ಕರೆಕ್ಟಾಗಿ ಹೇಳೋದು, ಶಾರ್ಟ್ ಆ್ಯಂಡ್ ಸ್ವೀಟು. ಈಗ ಎರಡನೇ ಪ್ರಶ್ನೆ, ಅದೇನು ಕೇಳ್ತೀಯ ಕೇಳು. ಪ್ರೀತಿ ಅಂತಂದ್ರೇನು? ಪ್ರೇಮ ಅಂತಂದ್ರೇನು? ಕಾಮ ಅಂತಂದ್ರೇನು? ಅದೇ ಲಾಲ್ಬಾಗು ಕಬ್ಬನ್ ಪಾರ್ಕು. ಲೇ, ಬಡ್ಡೆ ಇದೆ, ಮುಚ್ಚಲ ಬಾಯಿನ. ಪ್ರೀತಿ ಪ್ರೇಮ ಅಂದರೆ ಲಾಲ್ಬಾಗು ಕಬ್ಬನ್ ಪಾರ್ಕ್ ಅಂತದೆ. ಥೂ, ನೋಡು, ಯಾವತ್ತಷ್ಟೇ ಈ ಪ್ರೀತಿ ಪ್ರೇಮ ಅಂತಂದರೆ ಅದು 7 ಜನ್ಮದ ಅಂತರಂಗ ಪ್ರಾಣ. ನಾವು ಒಂದು ಹುಡುಗಿ ನೋಡಿದಾಗ ಆ ಹುಡುಗಿ ಜೊತೆ ಮದುವೆ ಆಗಬೇಕು, ಅವಳ ಜೊತೆ ಬಾಳಬೇಕು, ಅವಳ ಜೊತೆ ನನ್ನ ಜೀವ ಹೋಗಬೇಕು ಅಂತ ನಮಗೆ ಗೊತ್ತಿಲ್ಲದೆ ಮನಸ್ಸಿನೊಳಗೆ ಒಂದು ಆಸೆ ಚಿಗುರುತ್ತೆ. ಅದು ಪ್ರೀತಿ ಪ್ರೇಮ. ಯಾವತ್ತೂ ಒಂದು ಹುಡುಗಿ ನೋಡಿದಾಗ ಅವಳನ್ನು ಮೋಹದಿಂದ ನೋಡಿ ಇವಳು ನನ್ನವಳಾಗಬೇಕು, ಇವಳು ಬೇರೆ ಯಾರನ್ನೂ ನೋಡಬಾರ್ದು ಅಂತ ಒಂದು ರೀತಿ ಅಸೂಯೆ ಪಡ್ತೀಯಲ್ಲ, ಅದು ಕಾಮ. ಅದಕ್ಕೆ ಹೇಳೋದು
ಪ್ರೀತಿ ಪ್ರೇಮ ಅಂತಂದರೆ ವಿಶಾಲ, ಈ ಕಾಮ ಅನ್ನೋದು ಒಂದು ಮತ್ಸರ ಅಂತ. ಅದಕ್ಕೋಸ್ಕರ ಪ್ರೀತಿ ಪ್ರೇಮ ಅಂತಂದರೆ ಯಾವತ್ತೂ ಶಾಶ್ವತ, ಈ ಕಾಮ ಅನ್ನೋದು ಕ್ಷಣಿಕ. ಸರಿಯಾಗಿ ಹೇಳಿದ್ರಿ. ಹೇ ಅನಾಮಿಕ, ಕೇಳಿಸ್ಕೋ. ಈಗ ಮೂರನೇ ಪ್ರಶ್ನೆ, ತಂದೆ ತಾಯಿಗಳಿಗೂ ಮಕ್ಕಳಿಗೂ ಇರೋ ಅಂತ ವ್ಯತ್ಯಾಸ ಏನು ಅಂತ ಹೇಳ್ತೀರಾ? ತಂದೆ ತಾಯಿಗಳು ಅಂತಂದರೆ ಚಿಕ್ಕ ಮಗುವಿನಿಂದ ಹಿಡಿದು ದೊಡ್ಡವರಾಗೋ ತನಕ ನಮ್ಮನ್ನ ಸಾಕಿ ಬೆಳೆಸಿ ಸಲಹೆ, ತಾವು ಹೊಟ್ಟೆಗೆ ತಿಂದೇ ಇದ್ರೂ ಮಕ್ಳಿಗೆ ಕೊಟ್ಟು ಬೆಳೆಸ್ತಾರೆ. ತಾವು ಮಲಗೋಕ್ಕೆ ಚಾಪೆ ಇಲ್ಲದೆ ಇದ್ರು ಮಕ್ಕಳನ್ನ ಮಲಗಿಸ್ತಾರೆ ಚಾಪೆ ಹಾಕಿ. ಇವರು ತಂದೆ ತಾಯಿಗಳು. ಮಕ್ಕಳು ಅಂತಂದರೆ ಹೇಗಿರಬೇಕು ಅಂತಂದರೆ, ತಂದೆ ತಾಯಿಗಳನ್ನ ಒತ್ಕೊಂಡೋಗಿ ಎಲ್ಲ ಸ್ಥಳಗಳನ್ನ ದೇವಸ್ಥಾನ ತೋರಿಸ್ಕೊಂಡು ಬಂದ ಶ್ರವಣ ಕುಮಾರ್ನಾಗಿರಬೇಕು. ಮಕ್ಕಳು ಅಂತಂದರೆ ಶ್ರೀರಾಮಚಂದ್ರನಂಗಿರಬೇಕು. ಅದರಿಂದ ತಂದೆ ತಾಯಿಗಳು ಮಕ್ಕಳು ಅಂತಂದರೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅದರಿಂದ ಎರಡು ವ್ಯತ್ಯಾಸ ತಿಳಿಸಿದ್ದೀನಿ. ಅದೆಷ್ಟು ಅರ್ಥ ಆಯ್ತಾ ಏನೋ ನಿನಗೆ? ಅದಕ್ಕೆ ನಾನು ಒಂದು ಹಾಡನ್ನ ಮಾಡಿದ್ದೆ, ಸ್ವಲ್ಪ ಕೇಳಿಸ್ತಾ ಇದೆ ಅನ್ಸುತ್ತೆ ನಿಮ್ಗೆ. ಅಯ್ಯಲೇ ನಿಲ್ಲಿಸ್ರಲ್ಲ, ಹಿಂಗೆ ಚಪ್ಪಾಳೆ ಶಿಳೆ ಹೊಡೆದು ಎಲ್ಲ ಜನನ ಹಾಳು ಮಾಡಿಬಿಟ್ರಿ. ಮಿಸ್ಟರ್ ಬೊಂಬೆ ಶಾಸ್ತ್ರ, ಈಗ ಒಂದು ಪ್ರಶ್ನೆ ಕೇಳ್ತೀನಿ. ಇತ್ತೀಚೆಗೆ ಗಂಡಸರು ನಾವು ದೊಡ್ಡವರು ಅಂತಾರೆ, ಹೆಂಗಸರು ನಾವೇ ದೊಡ್ಡವರು ಅಂತಾರೆ. ಇವರಿಬ್ಬರಲ್ಲಿ ಯಾರು ದೊಡ್ಡವರು, ಯಾರು ಚಿಕ್ಕವರು? ಕ್ಲಾರಿಫೈ ಮಾಡ್ತೀರಾ ಪ್ಲೀಸ್? ಅಪ್ಪ ಟೈಗರ್, ಗಂಡು ಎತ್ತರಕ್ಕಿದ್ರೆ ಗಂಡು ದೊಡ್ಡವನು, ಹೆಣ್ಣು ಎತ್ತರಕ್ಕಿದ್ರೆ ಹೆಣ್ಣು ದೊಡ್ಡವಳು. ಲೇ ಮುಚ್ಚಲ ಬಾಯನ, ಯಾವನೊಬ್ಬ ಹೇಳ್ತಾ ಇದ್ದ, ಹಿಂಗೆ ಸರಸ್ವತಿ ಲಕ್ಷ್ಮಿ ಇಬ್ಬರು ಸೇರ್ಕೊಂಡು ನಾನು ಮೇಲೋ ಅಂತಿದ್ರಂತೆ. ವಿಘ್ನ ವಿನಾಶಕ ವಿನಾಯಕ ಬಂದು ನೀವಿಬ್ರು ಮೇಲಲ್ಲ ನಾನು ಮೇಲೋ, ನೀವಿಬ್ರು ಫೀಮೇಲ್ ಅನ್ನಂತೆ. ಹಂಗಾಯ್ತು ಬಡ್ಡೆ ಇದ್ದೆ ನೀನು ಹೇಳೋದು. ನಾನು ಹೇಳ್ತೀನಿ ಕೇಳು. ಗಂಡಸು ಹೆಂಗಸು ಅಂತಂದರೆ ಇಬ್ಬರು ಸರಿ ಸಮಾನವಾಗಿ ಹುಟ್ಟಿರೋರು. ಏನಿಲ್ಲ, ದೇವ್ರ ಸೃಷ್ಟಿ ಗಂಡಿಲ್ದೆ ಹೆಣ್ಣಿಲ್ಲ, ಹೆಣ್ಣಿಲ್ದೆ ಗಂಡಿಲ್ಲ. ಗಂಡು ಹೆಣ್ಣು ಇಬ್ಬರು ಸರಿ ಸಮಾನರು. ಸರಿಯಾಗಿ ಹೋಗಿದ್ರೆ ಅವನಿಗೆ ಶಾಲು ಓದಿಸ್ಕೊಂಡು ಮುಖ ಕೊಡ್ದಂಗಾಗಿರ್ಬೇಕು ಅಂತ ಕನ್ಸುತ್ತೆ ಅವನಿಗೆ. ನೋ ಪ್ರಾಬ್ಲಮ್. ಈಗ ನೆಕ್ಸ್ಟ್ ಕ್ವಶನ್, ಫೈನಲ್ ಕ್ವಶನ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್. ಲೈ ಕೇಳಲೇ, ಮನುಷ್ಯರಾಗಿರೋ ನಮಗೆ ದೇಶ ದೊಡ್ಡ, ಭಾಷೆ ದೊಡ್ಡ? ಲೇ ಯಾವುದಲ್ಲ ಭಾಷೆ, ಯಾವುದಲ್ಲ ದೇಶ. ನಮ್ಮ ದೇಶ ಭಾಷೆ ಬಂದಾಗ ನಾವೆಲ್ಲರೂ ಒಗ್ಗಟ್ಟಿಂದ ಸೇರಿಕೊಂಡು ನಮ್ಮ ನಾಡು ನಮ್ಮ ದೇಶ ಅಂತ ಮಾಡ್ತೀವಿ. ಯಾವುದಾದ್ರೂ ಒಂದು ಪ್ರವಾಹ ಬಂತು ಅಂತಂದರೆ ಎಲ್ಲರೂ ಹೋಗಿ ಸಹಾಯ ಮಾಡ್ತೀವಿ, ಊಟ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ. ಇದು ಕಣ್ಲ ಮನುಷ್ಯರ ಮರ್ಯಾದೆ. ಭಾರತದಲ್ಲಿ ನಾವೆಲ್ಲರೂ ಒಂದೇ ಅಂತ ಬದುಕ್ತಾ ಇದ್ದೀವಿ. ಇದು ನಮ್ಮ ಭಾರತ ದೇಶ, ಇದು ನಮ್ಮ ಭಾರತೀಯರು, ಇದು ನಮ್ಮ ಭಾರತ ಸಂಸ್ಕೃತಿ, ಇದು ನಮ್ಮ ಭಾಷೆ ದೇಶ.